ಸಿಎಂ ಡಿಕೆ ಜೊತೆನೂ ಯತ್ನಾಳ್ ಕಾಣಿಸಿಕೊಳ್ಳಲಿಲ್ಲ. ಮೈತ್ರಿ ಪಕ್ಷದ ನಾಯಕರ ಜೊತೆನೂ ಯತ್ನಾಳ್ ಇರಲಿಲ್ಲ. ಹಾಗಾದ್ರೆ ಯತ್ನಾಳ್ ಆತ್ಮಸಾಕ್ಷಿಯ ಮತ ಯಾರ ಪಾಲಾಯಿತು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ವಿಧಾನ ಪರಿಷತ್ನ ಚುನಾವಣೆ ಮುಗಿದು ಹೋಯಿತು. 7 ಸ್ಥಾನಗಳಿಗೆ ವಿಧಾನ ಪರಿಷತ್ನ ಚುನಾವಣೆ ನಡೆದಿದ್ದು, ಅದರಲ್ಲಿ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ದಿದ್ರೆ ಬಿಜೆಪಿ 2 ಸ್ಥಾನಗಳಿಗೆ ಮಾತ್ರ ಸೀಮಿತವಾಯಿತು. ಜೆಡಿಎಸ್ 1 ಸ್ಥಾನವನ್ನು ಕೂಡ ಗೆಲ್ಲಲೇ ಇಲ್ಲ. ಆದರೆ ಈಗ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು. ಅದು ಯಾವ ರೀತಿ ಅಂತಂದ್ರೆ, ಒಂದಷ್ಟು ಉಚ್ಚಾಟಿತ ಶಾಸಕರು ಹೆಬ್ಬಾರಾಗಿರ್ಬೋದು, ಅಂದ್ರೆ ಶಿವರಾಮ್ ಹೆಬ್ಬಾರಾಗಿರ್ಬೋದು, ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಹೀಗೆ ಜಿ.ಟಿ. ದೇವೇಗೌಡರಾಗಿರ್ಬೋದು, ಹೀಗೆ ಒಂದಷ್ಟು ಜನ ಶಾಸಕರು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಇಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿರುವಂತಹ ಶಾಸಕರು ಯಾರ್ಯಾರಿಗೆ ಓಟನ್ನ ಹಾಕಿದ್ರು, ಅದರಲ್ಲೂ ಕೂಡ ಯತ್ನಾಳು ಯಾರಿಗೆ ಓಟನ್ನ ಹಾಕಿದ್ರು ಅನ್ನೋದು ಕೂಡ ಈಗ ಬಹಳ ಪ್ರಶ್ನೆ ಆಗಿರುವಂಥದ್ದು. ಇತ್ತ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆನೂ ಕೂಡ ಯತ್ನಾಳ್ ಕಾಣಿಸ್ಕೊಳ್ಳಲೇ ಇಲ್ಲ. ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕೆಂತಂದ್ರೆ ಈ ಹಿಂದೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಚಾರ ವಿಚಾರಗಳನ್ನ ಅವರು ವಿರೋಧ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಸೊ ಈಗಲೂ ಕೂಡ ಅದನ್ನ ಮುಂದುವರಿಸ್ಕೊಂಡು ಬರ್ತಿದ್ದಾರೆ. ಇನ್ನು ಮೈತ್ರಿ ಪಕ್ಷದ ನಾಯಕರ ಜೊತೆನಾದ್ರೂ ಕೂಡ ಯತ್ನಾಳ್ ಅವರು ಕಾಣಿಸ್ಕೊಳ್ತಾರಾ ಅನ್ನೋದನ್ನ ನೋಡಿದರೆ ಅಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ವಿಜಯೇಂದ್ರ ಜೊತೆನೂ ಕಾಣಿಸ್ಕೊಂಡಿಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆನೂ ಕಾಣಿಸ್ಕೊಂಡಿಲ್ಲ, ಯಾರ ಜೊತೆನೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾದ್ರೆ ಯತ್ನಾಳ್ ಅವರ ಆತ್ಮಸಾಕ್ಷಿಯ ಮತ ಯಾರ ಪಾಲಾಯಿತು? ಯತ್ನಾಳ್ ಅವರ ರಹಸ್ಯ ಏನು? ಎಸ್, ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಯಾಕೆಂದರೆ ಬಿಜೆಪಿ ಪಕ್ಷದಲ್ಲಿ ತನ್ನದೇ ಆದಂತಹ ಒಂದು ಚಾಪನ್ನ ಮೂಡಿಸಿದಂತಹ ಯತ್ನಾಳ್ ಅವರು ಈಗ ಯಾರಿಗೆ ತಮ್ಮ ಆತ್ಮಸಾಕ್ಷಿಯ ಓಟನ್ನ ಹಾಕಿದ್ದಾರೆ? ಇಲ್ಲಿ ಪ್ರಮುಖವಾಗಿ ಶಾಸಕರಾಗಿರುವಂತಹ ಬಿಜೆಪಿ ಪಕ್ಷದಿಂದ ಉಚ್ಚಾಟಿತಗೊಂಡಿರುವಂತಹ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ಶಾಸಕರ ಜೊತೆಯೇ ರೆಸಾರ್ಟ್ಗೆ ಹೋಗಿದ್ರು, ರೆಸಾರ್ಟ್ನಲ್ಲೇ ಉಳ್ಕೊಂಡಿದ್ರು, ಅವರು ಕಾಂಗ್ರೆಸ್ ಅವ್ರಿಗೆ ಓಟನ್ನು ಹಾಕಿದ್ರು ಅನ್ನೋದು ಅದು ಕಟ್ಟಂಗ್ ಕ್ಲಿಯರ್ ಆಗಿರುವಂಥದ್ದು. ಅಂದ್ರೆ ಅವರಿಬ್ರು ಕೂಡ ಅವರನ್ನು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಆವಾಗಿಂದಲೂ ಕೂಡ ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿರಲಿಲ್ಲ. ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಆಕ್ಟಿವ್ ಆಗಿರ್ಲಿಲ್ಲ. ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಅವರು ಈಗ ಕಾಂಗ್ರೆಸ್ ಪಕ್ಷದ ಶಾಸಕರ ಸಭೆಯಲ್ಲಿ ಭಾಗಿಯಾಗಿದ್ರು, ಜೊತೆಗೆ ರೆಸಾರ್ಟ್ ಅಲ್ಲೂ ಕೂಡ ಭಾಗಿಯಾಗಿದ್ರು. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಮತ ಚಲಾಯಿಸುವುದಾಗಿ ಬಹಿರಂಗವಾಗಿ ಅವ್ರು ಹೇಳ್ಕೊಂಡಿದ್ರು. ಜೊತೆಗೆ ಬಿಜೆಪಿ ಏನು ಡಿ ಕೆ ಶಿ ಜೊತೆ ಮತ್ತೆ ಬಿಜೆಪಿ ಉಚ್ಚಾಟಿತರ ಒಂದು ಫೋಟೋಶೂಟ್ ಎಲ್ಲ ಕೂಡ ವೈರಲ್ ಆಗಿತ್ತು. ಅಂದ್ರೆ ಯಾರ್ಯಾರು ಉಚ್ಚಾಟಿತರಾಗಿದ್ರು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಒಂದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ರು. ಆದ್ರೆ ಯತ್ನಾಳ್ ಅವರು ಇದ್ಯಾವುದನ್ನು ಕೂಡ ಮಾಡಲಿಲ್ಲ. ನಾನು ಮೊದಲೇ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಜೊತೆನೂ ಕೂಡ ಕಾಣಿಸ್ಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆನೂ ಕಾಣಿಸ್ಕೊಂಡಿಲ್ಲ, ವಿಜಯೇಂದ್ರ ಜೊತೆನೂ ಕಾಣಿಸ್ಕೊಂಡಿಲ್ಲ, ಕುಮಾರಸ್ವಾಮಿ ಜೊತೆನೂ ಕಾಣಿಸ್ಕೊಂಡಿಲ್ಲ. ಹಾಗಾದ್ರೆ ಯಾರಿಗೆ ಅವರು ಓಟ್ ಹಾಕಿದ್ರು? ಅವರ ಆತ್ಮಸಾಕ್ಷಿಯ ಓಟನ್ನ ಯಾರಿಗೆ ಹಾಕಿದ್ರು? ಯಾಕೆಂತಂದ್ರೆ ಯತ್ನಾಳ್ ಅವರು ಹಿರಿಯ ನಾಯಕರು. ಅವ್ರು ಏನೇ ಮಾಡಿದ್ರು ಕೂಡ ಹಳೆದು ತೂಗಿ ತಮ್ಮ ಇಮೇಜ್ಗೆ ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ಆಗದಂತೆ ಅವರು ನೋಡ್ಕೊಳ್ತಾರೆ. ಸೊ ಹಾಗಾಗಿ ಒಂದು ವೇಳೆ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬಿಟ್ರ, ಅಥವಾ ಜೆಡಿಎಸ್ ಪಕ್ಷಕ್ಕೆ ಓಟ್ ಹಾಕ್ಬಿಟ್ರ, ಅಥವಾ ಬಿಜೆಪಿಗೆ ಓಟ್ ಹಾಕಿದ್ರ? ಎಸ್, ನಾನು ಅದನ್ನ ಮುಂದೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಏನು ಉಚ್ಚಾಟಿತ ಶಾಸಕರಿದ್ರಲ್ಲ, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಬಿಜೆಪಿ ಪಕ್ಷದವರನ್ನ ನೇರವಾಗಿ ಟೀಕೆ ಮಾಡ್ತಿದ್ದಾರೆ. ಅಂದ್ರೆ ಸೌಜನ್ಯಕ್ಕಾದ್ರೂ ಕೂಡ ನಮ್ಗೊಂದು ಕರೆ ಮಾಡಲಿಲ್ಲ, ಅದು ನಮಗೆ ಬಹಳ ಬೇಸರ ಆಗಿತ್ತು. ಕಾಂಗ್ರೆಸ್ನಿಂದ ಹೈಕಮಾಂಡ್ ಆದಿಯಾಗಿ ಸಿಎಂ ಅವರೆಲ್ಲರೂ ಕೂಡ ನಮ್ಮನ್ನ ಬೆಂಬಲ ಕೇಳಿದ್ರು, ಕ್ಷೇತ್ರದ ಅಭಿವೃದ್ಧಿಗೆ ಬೆಂಬಲಿಸೋದಾಗಿ ಹೇಳಿದ್ರು. ಇಷ್ಟೆಲ್ಲಾ ಮಾಡಿದ್ರು ಕೂಡ, ಆದ್ರೆ ಸೌಜನ್ಯಕ್ಕಾದ್ರೂ ಕೂಡ ನಮಗೆ ಬಿಜೆಪಿಯವರು ನಮ್ಮನ್ನ ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಹೇಳಿರುವಂಥದ್ದು, ಜೊತೆಗೆ ಹೆಬ್ಬಾರ್ ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಅವರಿಗೆ ಎಲ್ಲ ಒಂದ್ ಕಡೆ ಅದು ಬಹಳ ಅಸಮಾಧಾನ ಇತ್ತು. ಸೌಜನ್ಯಕ್ಕಾದ್ರೂ ಬಿಜೆಪಿಯವರು ನಮ್ಮನ್ನ ಸಂಪರ್ಕ ಮಾಡಲಿಲ್ಲ ಅನ್ನೋದು ಬಹಳ ಅಸಮಾಧಾನ ಇತ್ತು. ಸೊ ಹಾಗಾಗಿ ಕಾಂಗ್ರೆಸ್ನವರು ನಮ್ಮನ್ನ ಸಂಪರ್ಕ ಮಾಡಿದ್ರು, ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರನ್ನ ಗೆಲ್ಲಿಸ್ಲಿಕ್ಕೆ ನಾವು ಓಟನ್ನ ಹಾಕಿದೀವಿ ಅಂತೇಳಿ ಅವರು ಕಟ್ಟಂಗ್ ಕ್ಲಿಯರ್ ಆಗಿ ಹೇಳಿದ್ರು. ಆದ್ರೆ ಯತ್ನಾಳ್ ಅವರ ಬಗ್ಗೆ
ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಶಿವರಾಮ ಹೆಬ್ಬಾರ್ ಅವ್ರನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಕೂಡ ನಮಗೆ ಗೊತ್ತಿಲ್ಲ ಸ್ವಾಮಿ, ಅವ್ರು ಯಾರಿಗ ವೋಟ್ ಹಾಕಿದಾರೋ ಏನ್ ಹಾಕಿದಾರೋ ಗೊತ್ತಿಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಜೊತೆಗೆ ಎಸ್ ಟಿ ಸೋಮಶೇಖರ್ ಕೂಡ ಹಂಗೆ ಹೇಳಿದ್ದಾರೆ. ಅಂದ್ರೆ ನಮ್ಮ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇವೆ ಅಂತ ಹೇಳಿ ಅವರು ಈಗ ಹೇಳಿರುವಂತದ್ದು. ಇದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಯಾರಿಗೆ ವೋಟ್ ಹಾಕಿದ್ರು ಅನ್ನೋದ್ರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪಾ ಅಂತಂತಂದ್ರೆ, ನಿಜಕ್ಕೂ ಯತ್ನಾಳ್ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರ, ಜೆಡಿಎಸ್ಗೆ ಜೆಡಿಎಸ್ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ವೋಟ್ ಹಾಕಿದ್ರ, ಅಥವಾ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದಿಕ್ಕೆ ವೋಟ್ ಹಾಕಿದ್ರ ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆ. ಅದಕ್ಕೆ ಈಗ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅವರ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂತಂತಂದ್ರೆ, ಅವ್ರಿಗಾಗಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟಿತರಾಗಿರ್ಬೋದು, ಆದ್ರೂ ಕೂಡ ಅವರಿಗೆ ಬಿಜೆಪಿಯ ಬ್ಲಡ್ ಇದೆಯಲ್ಲ, ಬಿಜೆಪಿಯ ರಕ್ತಗತವಾಗಿ ಬಂದಿರುವಂತಹ ಒಂದು ಬಿಜೆಪಿ, ಅವರು ಹುಟ್ಟು ಬಿಜೆಪಿ ಅನ್ನೋದನ್ನ ಈಗ ಮತ್ತೆ ಅವರು ಸಾಬೀತು ಮಾಡಿರುವಂಥದ್ದು. ಅವರು ಕಾಂಗ್ರೆಸ್ಗೂ ಹಾಕಿಲ್ಲ, ಜೆಡಿಎಸ್ಗೂ ಹಾಕಿಲ್ಲ, ಅವ್ರು ಹಾಕಿರೋದು ಬಿಜೆಪಿಗೆ ಅನ್ನೋ ಒಂದು ಮಾತನ್ನ ಆರ್ ಅಶೋಕ್ ಅವರು ಈಗ ಸ್ಪಷ್ಟಪಡಿಸಿರುವಂತಹದ್ದು. ಅಂದ್ರೆ ಬಿಜೆಪಿ ಶಿಸ್ತಿನ ಪಕ್ಷ. ಸೊ ಬಿಜೆಪಿಯಲ್ಲಿ ಇದ್ದಂತಹ, ಅಂದ್ರೆ ಬಿಜೆಪಿಯನ್ನ ಆರಾಧಿಸುವಂತಹ ಶಾಸಕರು ಅಥವಾ ಮುಖಂಡರುಗಳು ಆ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಯತ್ನಾಳ್ ಅವರೇ ಸಾಕ್ಷಿ ಅನ್ನೋದು ಈಗ ಆರ್ ಅಶೋಕ್ ಅವರು ಹೇಳಿರುವಂಥದ್ದು. ಅಂದ್ರೆ ಅವರು ಕಟ್ಟಂಗ್ ಕ್ಲಿಯರ್ ಆಗಿ ಹೇಳಿದ್ರು, ಎಷ್ಟೇ ಮುನಿಸು ಅವ್ರಿಗೆ ಇರುವಂತಹದ್ದು ವಿಜಯೇಂದ್ರ ಅವರ ಮೇಲೆ ಇರಬಹುದು, ಅಥವಾ ಯಡಿಯೂರಪ್ಪ ಅವರ ಮೇಲೆ ಮುನಿಸಿರಬಹುದು, ಆದ್ರೆ ಬಿಜೆಪಿ ಪಕ್ಷದ ಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುನಿಸಿಲ್ಲ ಅನ್ನೋದಕ್ಕೆ ಪುನಃ ಯತ್ನಾಳ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದನ್ನ ಸಾಬೀತು ಮಾಡಿರುವಂಥದ್ದು. ಅಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅವರು ತಮ್ಮ ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಅವರು ತಾನು ಬಿಜೆಪಿ ಅಭ್ಯರ್ಥಿ, ತಾನು ಬಿಜೆಪಿ ಶಾಸಕ, ತಾನು ಬಿಜೆಪಿ ಮುಖಂಡ, ತಾನು ಬಿಜೆಪಿಯಿಂದಲೇ ಬೆಳೆದು ಬಂದಿರುವುದನ್ನ ಪುನಃ ಪುನಃ ಅವರು ಸಾಬೀತುಪಡಿಸಿದ್ದಾರೆ. ಅಂದ್ರೆ ಇದು ಎಲ್ಲ ಒಂದ್ ಕಡೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಒಂದು ನಿಯತ್ತಿನ ನಾಯಿ ಅಂತಂತ ಏನು ನಾವು ನಾಯಿಗೆ ಹೋಲಿಕೆ ಮಾಡ್ತೀವಲ್ವಾ, ನಾಯಿಗೆ ಆ ಪದವನ್ನ ಬಳಸಿ ನಿಯತ್ತಿಗೆ ನಾಯಿ, ಅದೇ ರೀತಿ ಬಿಜೆಪಿ ಪಕ್ಷಕ್ಕೆ ಆ ಒಂದು ನಿಯತ್ತನ್ನ ಯತ್ನಾಳ್ ಅವರು ತೋರಿಸಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.